ನಿಮಗೆ ಯುಗಾದಿ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಸಾಯ್ತಿದೀವಿ ಅನ್ಸ್ತೈತೆ. ಲವಡಿಕೆ ಬಾಲ್ ಅದು ಏನ್ ಅನ್ಕಂತೀಯ ಬಸ್ ಅದು. ಇವತ್ತು ಯುಗಾದಿ ಇರೋ ಕಾರಣಕ್ಕೆ ರಜಾ ಇತ್ತು ನಮ್ದು ಕೆಲಸ. ಹಂಗೆ ಮನೇಲಿ ಕುಂತಿದ್ವಿ. ನಮ್ಮ ಅತ್ತೆ ಬಂದು ಕೇಳಿದ್ರು, ಈ ತರ ಹೊಸಪೇಟೆಗೆ ರೆಸಾರ್ಟಿಗೆ ಹೋಗ್ತಿದೀವಿ ಬರ್ತೀರೇನ್ರು ಅಂತ. ಆಯ್ತು ನಡೆಯತ್ತಿ ಹೋಗೋಣ ಅಂತ ಈಗ ಆನ್ ದ ವೇ ಹೋಗ್ತಿದೀವಿ ಹೊಸಪೇಟೆಗೆ. ಈಗ ರೆಸಾರ್ಟ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಅಲ್ಲಿಗೆ ಹೋಗಿದ್ಮೇಲೆ ಗೊತ್ತಾಗುತ್ತೆ. ಹಂಗೆ ನಿಮಗೂ ಹೇಳ್ತೀನಿ ಏನೇನಿರುತ್ತೆ ಏನೇನಿರಲ್ಲ ಅಂತ. ರೆಸಾರ್ಟಿಗೆ ಆವಾಗಲೇ ರೀಚ್ ಆದ್ವಿ. ಆವಾಗಲೇ ಮಾಡೋಣ ಅಂತ ರೆಕಾರ್ಡ್ ಅನ್ಕೊಂಡೆ, ಆದರೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು. ರೆಸಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗೈತೆ. ರೆಸಾರ್ಟ್ ಡೀಟೇಲ್ಸ್ ಬಂದು ಲಿಯೋ ವುಡ್ಸ್ ಅಂತ, ಲಿಯೋ ವುಡ್ಸ್ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಇದು ಹೊಸಪೇಟೆ ಬಿಟ್ಟು ಒಂದು 27 ಕಿಲೋಮೀಟರ್ ದೂರ ಆಗುತ್ತೆ. ಆದರೆ ಪ್ಲೇಸ್ ಮಾತ್ರ ನೇಚರಿಗಂತೂ ಏನು ಕಾಂಪ್ರಮೈಸ್ ಇಲ್ಲ. ಬಂದು ಎಲ್ಲ ಕಡೆ ಸುತ್ತಾಡ್ಬೋದು. ಹಂಗೆ ನಿಮಗೆ ಈ ಕಡೆ ಸೈಡನ್ನ ನೀವು ಬಂದರೆ ನಿಮಗೆ ಕ್ರೊಕೊಡೈಲ್ಸ್ ಎಲ್ಲ ಸಿಗುತ್ತೆ. ಹಂಗೆ ಪುನೀತ್ ರಾಜ್ಕುಮಾರ್ ಇಲ್ಲೇ ಬಂದು ಸ್ಟೇ ಮಾಡಿ ಹೋಗಿದ್ರು ಅಂತ ಕೇಳಿಬಂದೆ. ನೋಡಿ ನೀರೆಲ್ಲ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಇದು ಕ್ರೊಕೊಡೈಲ್ಸ್ ಎಲ್ಲ ಬರ್ತಾವಂತೆ. ಆವಾಗಲೇ ಒಂದು ಮೊಸಳೆದು ಫೋಟೋನ ತಗೊಂಡಿದ್ದೀವಿ. ಆಮೇಲೆ ಆ ಮೊಸಳೆದು ಫೋಟೋ ತೆಗೆದ್ಬಿಟ್ಟು ತೋರಿಸ್ತೀನಂತೆ ಅದನ್ನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ. ಪ್ರೆಸೆಂಟ್ ಮೂಮೆಂಟ್ ಬ್ಯುಸಿ ಲೈಫಿಂದ ಹೊರಗೆ ಬರ್ಬೇಕಂದ್ರೆ ಈ ಥರ ರೆಸಾರ್ಟೇ ಚೂಸ್ ಮಾಡ್ಬೇಕು. ಯಾಕಂದರೆ ಒಂದು ಸ್ವಲ್ಪ ಕಾಸು ಖರ್ಚಾಗುತ್ತೆ ಫ್ರೆಂಡ್ಸ್ ಜೊತೆ ಬರ್ಬೇಕಂದ್ರೆ. ಆದರೆ ಪ್ಲೇಸ್ ಮಾತ್ರ ವರ್ತ್ ಇಟ್. ಯಾಕಂದರೆ ನಿಮಗೆ ಸ್ವಲ್ಪ ಟೆನ್ಷನಿಂದನೂ ಫ್ರೀ ಆಗ್ತೀರಾ. ಒಂಥರ ಚೆನ್ನಾಗಿದೆ ಗಿನ್ರೀಸ್ ಎಲ್ಲ. ಆವಾಗಲಿಂದ ನೀರಲ್ಲಿ ಈಜಾಡ್ಕಂತ ಮರ್ತೇ ಹೋಗ್ಬಿಟ್ಟಿದ್ದೆ ವಿಡಿಯೋ ಬಗ್ಗೆ. ಆಮೇಲೆ ಸಡನ್ ನೆನ್ಪು ಬಂದಿದ್ದಕ್ಕೆ ಒಂದೇಟಿಗೆ ಓಡ್ ಬಂದೆ. ನೋಡಿ ಪ್ಲೇಸ್ ಮಾತ್ರ ಸೈಕಾಗಿದೆ. ಫುಲ್ಲು ಸೀನ್ರಿ ಪ್ಲಸ್ ಇದು ಇದೆ, ನೀರಿಂದು ಕಮ್ಮಿನೂ ಏನೂ ಇಲ್ಲ. ಬಿಡ್ತಾರೆ ಸ್ವಲ್ಪ ಕ್ರೊಕೊಡೈಲ್ಸ್ ತೀರಾ ಹತ್ರ ಹೋಗಂಗಿಲ್ಲ, ಆದರೆ ಸ್ವಲ್ಪ ಹತ್ರ ಹೋಗಕ್ಕೆ ಬಿಡ್ತಾರೆ. ಫೋಟೋಸ್ ಎಲ್ಲ ತಗೊಬೋದು. ಹಂಗೆ ನಿಮಗೊಂದು ಮರ ತೋರಿಸ್ತೀನಿ, ತುಂಬ ಚೆನ್ನಾಗಿ ಅನಿಸ್ತಾವ ಮರ ನಾನು ನೋಡಿದಾಗ. ಜನ ಎಲ್ಲ ಇದ್ದಾರೆ ಈ ಕಡೆ ಸೈಡೆಲ್ಲ. ಯಾಕಂದರೆ 9 to 5 ಜಾಬಿಗೆ ಹೋಗ್ತಿದ್ದೀನಿ ನಾನು ಸದ್ಯಕ್ಕೆ. 9 to 5 ಜಾಬಲ್ಲಿ ಹೆಂಗೆ ಇದು ಇದೆ ಅಂದರೆ ನನ್ನ ಸಿಚುವೇಶನು ಎಲ್ಲೂ ತಿರ್ಗಾಡೋಕ್ಕಾಗ್ತಿಲ್ಲ. ಸಂಡೇಗೋಸ್ಕರ ಕಾಯ್ತಿದ್ದೀನಿ. ಸ್ಕೂಲ್ ಲೈಫು 9 to 5 ಜಾಬ್ ಲೈಫು ಏನೂ ಡಿಫ್ರೆನ್ಸ್ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ನಾನೀಗ ಸ್ಕೂಲಲ್ಲಿ ಏನು ನಾನು ರಿಗ್ರೆಟ್ ಮಾಡ್ತಿದ್ದೆಯೋ, ಸಂಡೇಗೋಸ್ಕರ ಕಾಯ್ತಿದ್ದೆಯೋ, ಅದೇ ಥರ ಇವಾಗೂ ಕೂಡ ನಾನು ಈ ಜಾಬಲ್ಲೂ ಸಂಡೇ ಥರ ಕಾಯಕತ್ತೀನಿ. ಇವತ್ತು ರಜಾ ಇತ್ತು ಯುಗಾದಿ ಇರೋ ಕಾರಣದಿಂದ, ಅದಕ್ಕೋಸ್ಕರ ಫ್ರೀ ಇದ್ದೆ ಅಂತ ನಮ್ಮ ಮತ್ತೆ ಕರೆದ್ರು. ಈಗಲೇ ಅದಕ್ಕೂ ಯೋಚನೆ ಮಾಡೋಕತ್ಬಿಟ್ಟಿದ್ದೀನಿ. ಯಾಕಂದರೆ ಅಡ್ಡಾಡಿ ಸುಸ್ತಾಗ್ಬಿಟ್ಟಿದೆ 9 to 5 ಜಾಬಲ್ಲಿ. ಅದಕ್ಕೋಸ್ಕರ ಇದಕ್ಕೆ ಕರೆದ್ರು. ಆದ್ರೂ ಯೋಚನೆ ಮಾಡ್ತಾ ಲಾಸ್ಟಲ್ಲಿ ಹೋಗೋಣ ಬಾ ಅಂದರು. ಆಯ್ತು ನಡಿ ಹೋಗೇ ಬಿಡೋಣ ಅಂತ ಬಂದ. ಇದಕ್ಕೆ ಇಷ್ಟು ಎಂಜಾಯ್ ಮಾಡಿದೆ ಇವತ್ತು. ನೋಡಿ ಸೀನ್ರೀಸ್ ಮಾತ್ರ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಈ ಥರ ಸೀನ್ರೀಸ್ ನೋಡಿದಾಗೆಲ್ಲ. ನೀರಿದೆ, ನೀರಿಗೇನು ಕಮ್ಮಿ ಇಲ್ಲ. ಆ ಕಡೆ ಫುಲ್ಲು ನೀರು ಹರಿತಿದೆ. ಈ ಥರ ಅವಾಗವಾಗ ಎಂಜಾಯ್ ಮಾಡ್ತಿರ್ಬೇಕು. ಅದು 9 to 5 ಜಾಬೇನೋ ನೀವು ಮಾಡ್ತೀರಂದರೆ ಕಂಪಲ್ಸರಿ ಎಂಜಾಯ್ ಮಾಡಿದೆ. ಯಾಕಂದರೆ ರಿಟರ್ನ್ ಬರೋಲ್ಲ ಈ ವಯಸ್ಸು. ನಾನು ಮೊದಲು ಎಲ್ಲಿಗೂ ಅಡ್ಡಾಡ್ತಿದ್ದಿಲ್ಲ. ಈ ಜಾಬ್ ಬಂದಾಗಂತೂ ಇನ್ನೂ ಸಿಗಾಕೊಂಬಿಟ್ಟಿದ್ದೆ. ಈಗ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ತಾ ಅದು ಇದು ಮಾಡ್ತಿದ್ದೀನಿ. ಏನಾಗುತ್ತೋ ನೋಡಬೇಕು. ಆಲ್ ಟೈಮ್ ಕೊಡೋಣ ಅಂತ ಇದ್ದೀನಿ ಯೂಟ್ಯೂಬಿಗೆ. ನೋಡ್ಬೇಕು ಹೆಂಗಾಗುತ್ತೋ. ಈ ಥರ ಗುಡ್ಡಗಳ ಹತ್ರ ತುಂಬ ಕಮ್ಮಿನೇ ಕಾಣ್ತಿರೋದು ಈಗಂತೂ. ಯಾಕಂದರೆ ಬಳ್ಳಾರಿ ನೋಡಿರ್ತೀರ, ಎಲ್ಲ ಬರೋ ಮೈನಿಂಗ್ ಅಂತ ಇದು ಮಾಡ್ತಾವ್ರೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಈ ಕಡೆ ಎಲ್ಲ ರೀಚ್ ಆಗ್ತಾರೆ ಅಂತ ಯೋಚನೆ ಎಲ್ಲ ಆಗತೈತೆ. ಯಾಕಂದರೆ ನೀವು ನೋಡಿರ್ಬೋದು ಕೋಲ್ ಮೈನ್ಸ್ ಎಲ್ಲಿ ಬೇಕೋ ಅಲ್ಲಿ ಈಗ ಲೈಕ್ ಸ್ಮಾಲ್ ಇದು ಇದ್ದರೆ ಸಾಕು ಮೈನಿಂಗ್ ಮಾಡೋಕತ್ಬಿಟ್ಟಿದ್ದಾರೆ. ರೂಲ್ಸ್ ಆ ಥರ ಬಂದೈತಂತೆ. ಅದನ್ನು ಗುಡ್ಡ ಅಂತ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಮೈನಿಂಗ್ ಮಾಡಿಬಿಡ್ಬೋದಂತೆ. ಈಗಿಂದು ಮಾಫಿಯಾಸ್ ಹಂಗೆ ಮಾಡ್ತಿರೋದು. ಈಗಿನ ಮಾಫಿಯಾಸ್ ಆ ಥರನೇ ಮೈನಿಂಗ್ ಮಾಡ್ತಿರೋದು. ಏನು ಚಿಕ್ಕ ಗುಡ್ಡ, ಅದು ಗುಡ್ಡ ಥರನೇ ಕೌಂಟ್ ಮಾಡ್ತಾರೆ ಜನ. ಆದರೆ ಅವರು ಗುಡ್ಡ ಅಲ್ಲ ಅಂತ ರಿಜಿಸ್ಟ್ರೇಷನ್ ಇದು ತಗೊಂಡೋಗಿ ಸೀದಾ ಮೈನಿಂಗ್ ಮಾಡಿಬಿಡ್ತಾರೆ. ಈ ಟ್ರೀನ ನೋಡ್ಬೋದು. ಈ ಟ್ರೀನ ನೋಡಿದಾಗ ಒಂದೇ ಸತಿ ಶಾಕ್ ಆಗಿಬಿದ್ದೆ. ಇದೇನು ಟ್ರೀ ಅಪ್ಪ, ಫುಲ್ಲು ಬಾಡಿ ಎಲ್ಲ ಮುಳ್ಳು ಮತ್ತು ಲೀವ್ಸ್ ನೋಡ್ರೆ ಸ್ಮೂತ್ ಇದೆ ಲೀವ್ಸ್. ಆಮೇಲೆ ಸ್ವಲ್ಪ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತದ್ದು ಫ್ಲಾಸ್ ಸಿಲ್ಕಿ ಟ್ರೀ ಅಂತೆ. ಇದು ಒಂಥರ ಪಿಂಕ್ ಫ್ಲವರ್ ಬಿಡುತ್ತಂತೆ ಇದ್ರಾಗ ಎಲ್ಲ. ಈ ರೆಸಾರ್ಟಲ್ಲಿ ಏನೂ ರೆಸ್ಟ್ರಿಕ್ಷನ್ ಇಲ್ಲ, ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಂಗಿಲ್ಲ ಅಂತ. ಎಲ್ಲಿ ಬೇಕಾದ್ರೆ ಹೋಗ್ಬೋದು ನಾವು.
ಅದೇ ನಮ್ಮ ಓನ್ ರಿಸ್ಕ್ ಮೇಲೆ ಹೋಗ್ಬೇಕು. ಯಾಕಂದರೆ ಮೊಸಳೆ ಅಂತೂ ನಿಜವಾಗ್ಲೂ ಇದೆ, ಅದ್ರದ್ದಂತೂ ಇವರು ಮೊದಲೇ ಅಡ್ವಾನ್ಸಾಗಿ ಹೇಳ್ತಾರೆ ಈ ಥರ ಲೊಕೇಶನಲ್ಲಿ ಇದು ಕ್ರೊಕೊಡೈಲ್ಸ್ ಇದ್ದಾವೆ, ಹೋಗಂಗಿಲ್ಲ ಅಲ್ಲಿ ಅಂತ. ನಮ್ಮ ಸ್ವಂತ ರಿಸ್ಕ್ ಮೇಲೆ ನಾವು ಹೋಗ್ಬೋದು. ಲೊಕೇಶನ್ ನೋಡಿ ಸೈಕಾಗೈತೆ, ಲೊಕೇಶನ್ಗೇನು ಕಾಂಪ್ರಮೈಸ್ ಇಲ್ಲ ಇಲ್ಲಿ ಅನಿಸುತ್ತೆ. ಆಮೇಲೆ ಹೇಳ್ಬೇಕಂದ್ರೆ ಆ ಲೊಕೇಶನ್ ನೀವು ಅಲ್ಲಿದೆ ಆ್ಯಕ್ಚುಲಿ. ಆ ಲೊಕೇಶನಲ್ಲಿ ಆವಾಗಲೇ 1-2 o'clock ಊಟ ಮಾಡೋ ಥರ ಒಂದು ಮೊಸಳೆ ಆಚೆ ಬಂದು ಕುಂತಿತ್ತು ನೋಡಿ. ಲೊಕೇಶನ್ ನಿಜ ಹೇಳ್ತೀನಿ, ಇದು ಲೊಕೇಶನ್ ಬಿಟ್ಟು ಇದು ಬೇರೆದೇನು ಮಾತಾಡೋಕ್ಕೆ ಅನಿಸಲ್ಲ ಇದ್ರ ಬಗ್ಗೆ ನನಗೆ. ಫುಲ್ಲು ಗ್ರೀನ್ರಿ, ಜೊತೆಗೆ ನೀರಿಗೇನು ಕಮ್ಮಿ ಇಲ್ಲ, ಜೊತೆಗೆ ರಾಕ್ಸು. ಹಾಗೆ ಸ್ವಲ್ಪ ಪ್ರಾಣಿ ಬಗ್ಗೆ ಅಂದರೆ ಮೊಸಳೆ ಐತೆ, ಮೊಸಳೆ ರಿಸ್ಟ್ರಿಕ್ಷನ್ ಐತಂತೆ ಇದ್ದು. ಆ ಕಡೆ ಪಾರ್ಟಲ್ಲಿ ಮಾತ್ರ, ಈ ಕಡೆ ಸೈಡ್ ಏನೂ ಇಲ್ಲ, ಈ ಕಡೆ ಹೋಗ್ಬೋದಂತ. ಅಲ್ಲೊಂದು ಹೋಗಂಗಿಲ್ಲ ಅಂತ, ಆ ಕಡೆ ಸೈಡ್. ಈಗ ಜಸ್ಟ್ ನಾವು ಆ ಮೂಮೆಂಟ್ ಆ ಕಡೆ ಹೋಗಿದ್ವಲ್ಲ, ಆ ಪ್ಲೇಸಲ್ಲಿ ಹೋಗಂಗಿಲ್ಲ ಅಂತ. ಈ ಕಡೆ ಎಲ್ಲ ಈ ಕಡೆ ಈ ಬ್ಯಾಕ್ ಸೈಡ್ ಎಲ್ಲ ಹೋಗ್ಬೋದಂತೆ. ಬಿದ್ದಿದ್ದಿಲ್ಲ ಏನು ಗೊತ್ತಾಗ್ತಂಬಂದ್ವಿ. ಈಗ ಇಷ್ಟ ಇದು ಈ ರೆಸಾರ್ಟ್ ಅಂದರೆ ಈ ಕಡೆ ನೇಚರ್ ಇದೆ, ಅದು ಬಂದು ಆರಾಮಾಗ ಆವಾಸಗಟ್ಟಲೆ ಹಿಂಗೆ ಇತ್ತಾಗ ಹೋಗ್ಬಿಟ್ಟು ಬರ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಈ ಕಡೆ ಸೈಡ್ ಹೋಗ್ಬೋದು. ಆ ಕಡೆ ಸೈಡ್ ಸ್ವಲ್ಪ ಹೋಗಂಗಿಲ್ಲ ಅಂತವ್ರೆ. ಆ ಕಡೆ ಸೈಡ್ ಕ್ರೊಕೊಡೈಲ್ ಆವಾಗಲೇ ನಿಜವಾಗ್ಲೂ ಒಂದು ದೊಡ್ಡ ನೋಡಿದ್ದೀವಿ. ಈ ಕಡೆ ಸೈಡಿನ ಕಡೆ ಎಲ್ಲ ಕುತ್ಕೊಂಡು ತಿರ್ಗಾಡಿ ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆಗೆ ಇವೆಲ್ಲ ಇದ್ದಾವೆ, ಈ ಥರ ಕ್ಯಾಬಿನೆಟ್ ಸಿಗುತ್ತೆ, ಆರಾಮಾಗಿ ಸ್ಟೇ ಮಾಡ್ಕೊಂಡು ಹೋಗ್ಬೋದು. ಒಂದು 2 days ತನಕ ಇರ್ಬೋದೇನೋ ರೆಸಾರ್ಟ್. ಅಲ್ಲಿ ಪಾರ್ಕಿಂಗ್ ಇದೆ, ಆ ಕಡೆ ಪಾರ್ಕಿಂಗ್ ಇದೆ. ಇದು ಡೈನಿಂಗ್ ಏರಿಯಾ, ಜೊತೆಗೆ ಮುಂದಕ್ಕೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅಷ್ಟೇನು ಇದಕ್ಕಂತಾನೆ ಮಾಡಿರೋ ಅನ್ನಂಗೆ ಏನೂ ಇಲ್ಲ, ಐತೆ ನಾರ್ಮಲಾಗೆ. Bye, have a great time.